ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಕಿಯಾ ಕ್ಯಾಲ್ವಿನ್ಸ್ ಗಾಡಿ ಒಂದು ಬಂದಿದೆ. ಸೊ ಕಿಯಾ ಕ್ಯಾಲ್ವಿನ್ ಗಾಡಿ ಇದ್ರೂ ಕಿಯಾ ಕ್ಯಾರೆನ್ಸು ಬೇರೆ, ಕಿಯಾ ಕ್ಯಾಲ್ವಿನ್ಸು ಬೇರೆ. ಸೊ ಅದಕ್ಕೆ ಬಂದ್ಬಿಟ್ಟು ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಿರ್ತದೆ ಅಂದರೆ ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್. ಸೊ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ನಾವು ಫಿಟ್ ಮಾಡಿದ್ರೆ ಇದು ಬರೋದು ನಿಮಗೆ ಒರಿಜಿನಲ್ ಥರ ಬ್ಲ್ಯಾಕ್ ತೆಗಿಬಿಟ್ಟು ಇದು DRL ಫ್ರಂಟು, ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪು. ಸೊ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಎಸೆಸರೀಸ್ ಬಂದಿದೆ. ಸೊ ಇವಾಗ ಈ ಗಾಡಿಗೆ ಸದ್ಯಕ್ಕೆ ನಾವು ಹಿಂದ್ಗಡೆ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್. ಸೊ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಂದರೆ ನಿಮ್ಗೆ ಏನಿದೆ ಅಂದರೆ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲ, ಸೊ ಇದೇ ನಿಮಗೆ ಕಂಟಿನ್ಯೂ ಬಂದು ಇಲ್ಲಿ ನಿಮಗೆ ಎಂಡ್ ಆಗುತ್ತೆ. ಸೊ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅನ್ನೋಕ್ಕೆ ಹಿಂದ್ಗಡೆಗೆ ಇದು ಹೇಳೋದು. ಸೊ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಏನಂದರೆ ಇದು ಕಿಯಾದು ಜೆನ್ಯೂನ್ ಒಂದು ಬರೋದು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ನಮ್ಮ ಹತ್ರ ಎಸೆಸರೀಸು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇದು ಒಂದು ಬೇಸಿಕ್ಕಿಂದ ಟಾಪ್ ಎಂಡ್ ಮಾಡಲ್ ಒಂದು. ಏನಂದರೆ ಟಾಪ್ ಎಂಡ್ ಮಾಡಲ್ ನಿಮಗೆ ಕಂಪ್ನಿಯಿಂದ ಸ್ಟೇರಿಂಗ್ ಕಂಟ್ರೋಲು ಬಂದಿರ್ತದೆ, ಕ್ರೂಸ್ ಕಂಟ್ರೋಲು ಸಿಂಗಲ್ ಸೈಡು ಬಟನ್ ಬರ್ತದೆ, ಬದಲು ಕ್ರೂಸ್ ಕಂಟ್ರೋಲ್ ಇರಲ್ಲ, ಅದು MID ಬಟನ್ ಮಾತ್ರ ನಿಮಗೆ ಬರೋದು. ಸೊ ಬೇಸಿಕ್ ಮಾಡಲ್ಗೆ ಒಂಥರ, ಇದಕ್ಕಿಂತ ಟಾಪ್ ಎಂಡ್ಗೆ ಮಾಡಲ್ಗೆ ಒಂಥರ. ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಸ್ಟಮ್ ಕಂಪ್ನಿಯಿಂದ ಬಂದಿರ್ತದೆ. ಸೊ ಬಂದಿದ್ದರೆ ನಿಮಗೆ ಕಂಪ್ನಿಯಿಂದ ಸಿಸ್ಟಮು ಒಂದು ಸೈಡ್ ಬಟನ್ ಬಂದಿರ್ತದೆ, ಇನ್ನೊಂದು ಸೈಡ್ ಬಟನ್ ಬಂದಿರಲ್ಲ. ಸೊ ಇದಕ್ಕೆ ನಾವು ಕ್ರೂಸ್ ಕಂಟ್ರೋಲ್ ಒಂದು ಆ್ಯಕ್ಟಿವೇಶನ್ ಮಾಡಿದ್ವಿ. ಸೊ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಮಾಡ್ರೂ ನಿಮ್ಮ ಮೀಟ್ರ್ನಲ್ಲಿ MID ಬಟನ್ ಇದೆಯಲ್ಲ ಅದೂ ವರ್ಕಿಂಗ್ ಆಗುತ್ತೆ, ಪ್ಲಸ್ ಕ್ರೂಸ್ ಕಂಟ್ರೋಲು ನಿಮಗೆ ವರ್ಕಿಂಗ್ ಆಗುತ್ತೆ. ಇದು ಫಿಟ್ ಮಾಡೋಕ್ಕೆ ವೈರಿಂಗ್, ಟಾಂಪರಿಂಗ್, ಕಟ್ಟಿಂಗು, ಸ್ಕೀನು ಏನು ಥರ ಇಲ್ಲ. ಕ್ರೂಸ್ ಕಂಟ್ರೋಲ್ ಯಾವ ಗಾಡಿನಲ್ಲಿ ಸಿಸ್ಟಮ್ ಬಂದಿರ್ತದಲ್ಲ ಬೇಸಿಗಿಂದ ಟಾಪ್ ಎಂಡ್ ಮಾಡಲ್ಲ ಅದಕ್ಕೆ. ಸೊ ಇದು ಬಂದ್ಬಿಟ್ಟು ಕಿಯಾ ಹೊಂಡೆದು ಜೆನ್ಯೂನ್ ಬರೋದು. ಲೋಗೋನು ನೀವು ನೋಡ್ಬೋದು, ಇದು ಹೊಂಡೆ ಕಿಯಾದು ಜೆನ್ಯೂನ್ ಪಾರ್ಟ್ಸ್ ಇದು. ಇದು ಫಿಟ್ ಮಾಡೋಕ್ಕೆ ನಿಮಗೆ ವೈರಿಂಗ್, ಕಟ್ಟಿಂಗ್, ಟಾಂಪರಿಂಗ್, ಸ್ಕಿನ್ಗ್ ಏನೂ ಇರಲ್ಲ. ಒರಿಜಿನಲ್ ಹೊಂಡೆದು ಕಿಯಾದು ನಿಮಗೆ ಬರೋದು. ಸೊ ಇದೂನಲ್ಲಿ ನಿಮಗೆ 2 ಟೈಪ್ ವರ್ಕಿಂಗ್ ಇದೆ ಕೆಲಸ. ಏನಂದರೆ ಒಂದು ನಿಮ್ಮದು ಬೇಸಿಕ್ ಮಾಡಲ್ ಬಂದಿರ್ತದಲ್ಲ ಅದಕ್ಕೆ ಸ್ಟೇರಿಂಗ್ ವಿತ್ತು ಕ್ರೂಸು ಎರಡೂ ಆಗಬೇಕು. ಸೊ ಈ ಸ್ಟೇರಿಂಗ್ ಬಂದಿದ್ದರೆ ನಿಮಗೆ ಕಂಪ್ನಿಯಿಂದ ಸಿಸ್ಟಮ್ ಬಂದಿದ್ದರೆ ಕ್ರೂಸ್ ಕಂಟ್ರೋಲ್ ಒಂದೇ ನಾವು ಫಿಟ್ ಮಾಡಬೇಕು. ಸೊ ಕ್ರೂಸ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಮೀಟರ್ನಲ್ಲಿ ಶೋನು ಆಗ್ತದೆ. ಇದು ಪ್ರಾಪರ್ ಹೊಂಡೈ ಕಿಯಾ ಜೆನ್ಯೂನ್ ಪ್ರಾಡಕ್ಟ್ ಬರೋದು. ಇದು ಆಫ್ಟರ್ ಮಾರ್ಕೆಟ್ ಬರೋದು ಇಲ್ಲ. ಬಂದಮೇಲೆ ಇದು ಒರಿಜಿನಲ್ಲೇ ಬರೋದು ಒಂದು. ನೆಕ್ಸ್ಟು ಬಂದುಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಒಂದಾಯಿತು. ನೆಕ್ಸ್ಟು ಇದಕ್ಕೆ ನಮ್ಮ ಹತ್ರ ಗೇರ್ ನಾಬು ಅವೈಲಬಲ್ ಇದೆ, ಫ್ರಂಟು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅದೂ ಅವೈಲಬಲ್ ಇದೆ, ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅದೂ ಅವೈಲಬಲ್ ಇದೆ, ಫ್ರಂಟ್ DRL ಅದೂ ಅವೈಲಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಅದೂ ಅವೈಲಬಲ್ ಇದೆ. ಪ್ಲಸ್ ಇದಕ್ಕೆ ನಾರ್ಮಲ್ ಎಸೆಸರೀಸ್ ಏನಂದರೆ ಆಟೋ ಫೋಲ್ಡ್ ಮಿರರು, ಮ್ಯಾಟು, ಸಿಸ್ಟಮ್ಮು, ಸನ್ಫ್ಲೇಮು, ಸೀಟ್ ಕವರ್ ಅದೆಲ್ಲ ರೆಗ್ಯುಲರ್ ಫಿಟ್ಟಿಂಗ್. ಬಟ್ ಕಿಯಾ ಪಾರ್ಟ್ಸ್ನಲ್ಲಿ ಬಂದುಬಿಟ್ಟು ನಿಮಗೆ 4 to 5 ಐಟಮ್ ನಮ್ಮ ಹತ್ರ ಅವೈಲಬಲ್ ಇದೆ. ಏನಂದರೆ ಫ್ರಂಟ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್, ಹಿಂದ್ಗಡೆ ಕನೆಕ್ಟಿಂಗ್ DRL, ಫ್ರಂಟ್ DRL. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್, ಗೇರ್ ನಾಬ್, ಆಟೋ ಫೋಲ್ಡ್ ಮಿರರ್, ಇಷ್ಟೊಂದು ನಮ್ಮ ಹತ್ರ ಅವೈಲಬಲ್ ಇದೆ ಸದ್ಯಕ್ಕೆ. ನೆಕ್ಸ್ಟ್ ಇದಕ್ಕೆ ಸಣ್ಣ ಪುಟ್ಟ ಐಟಮ್ ಬಂದುಬಿಟ್ಟು ನಿಮಗೆ ಸನ್ಫ್ಲೇಮ್ ಇದೆ, ಸೀಟ್ ಕವರ್ ಇದೆ, ಮ್ಯಾಟ್ ಇದೆ, ಡೋರ್ ವೆದರ್ ಇದೆಲ್ಲ ಸಣ್ಣ ಪುಟ್ಟ ಐಟಮ್ ಎಲ್ಲ ಅವೈಲಬಲ್. ಬಟ್ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಡ್ಯಾಶ್ಬೋರ್ಡ್ ಕವರ್ ಒಂದು ನಮ್ಮ ಹತ್ರ ಅವೈಲಬಲ್ ಇದೆ. ಬಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಎಲ್ಲ ಎಸೆಸರೀಸ್ ನಿಮಗೆ ಇದು ಕಿಯಾ ಹೊಂಡೈ ಒರಿಜಿನಲ್ಲೇ ಸಿಗೋದು. ಆಫ್ಟರ್ ಮಾರ್ಕೆಟು ಲೋಕಲ್ ಐಟಮ್, ಕಾಪಿ ಐಟಮ್ ನಮ್ಮ ಹತ್ರ ಸಿಗಲ್ಲ. ಒಂದು ಆಫ್ಟರ್ ಮಾರ್ಕೆಟ್ ಐಟಮ್ ಏನಂದರೆ ನಿಮಗೆ ಸೀಟ್ ಕವರು, ಮ್ಯಾಟು, ಡೋರ್ ವೈಸರು, ವಿಂಡೋ ಗಾರ್ನಿಷು ಅದೆಲ್ಲ ಆಫ್ಟರ್ ಮಾರ್ಕೆಟ್ ಐಟಮ್, ನಾರ್ಮಲ್ ಐಟಮ್. ಅದು ಒರಿಜಿನಲ್ ಅಂದರೆ ಫ್ರಂಟು DRL, ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್, ಆಟೋ ಫೋಲ್ಡ್ ಮಿರರ್, ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಗೇರ್ ನಾಬು ಅದೆಲ್ಲ ನಿಮಗೆ ಜೆನ್ಯೂನ್ ಪಾರ್ಟ್ಸ್ ಇರ್ತದೆ. ಸೊ ಜೆನ್ಯೂನ್ ಪಾರ್ಟ್ಸ್ನಲ್ಲಿ ಆಲ್ಮೋಸ್ಟ್ ಕಿಯಾ ಕ್ಯಾಲ್ವಿನ್ಸ್ಗೆ ಸ್ವಲ್ಪನೇ ನಮ್ಮ ಹತ್ರ ಐಟಮ್ ಬಂದಿರೋದು. ಸೊ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ, ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ನಿಮ್ಮ ಗಾಡಿಗೆ ಫಿಟ್ ಮಾಡಬೇಕು, ನಿಮ್ಮ ಗಾಡಿಗೆ ಏನು ಬಂದಿದೆ, ನಿಮಗೆ ಏನು ನೆಸೆಸಿಟಿ ಇದೆ ಅದೆಲ್ಲ ನೀವು ಡಿಸೈಡ್ ಮಾಡಿ ಫೋನ್ ಮಾಡು. ನಮ್ಮ ಅಂಗಡಿ ಕೋರಮಂಗಲ, ಬ್ಯಾಂಗ್ಳೂರು, ಆಡುಗೋಡಿ ಸಿಗ್ನಲ್, ನಿಯರ್ ಬೈ ಫೋರಮ್ ಮಾಲ್.